ನಿಂತ್ಕೊಳ ವಿಡಿಯೋ ಮಾಡ್ತಾ ಅಲ್ಲೇ ಎಲ್ಲರೂ ಸೇರ್ಕೊಂಡು ಬಜ್ಜಿ ರೆಡಿ ಮಾಡ್ತಾವ್ರೆ ಮೇಲ್ಗಡೆ ತಗೊಂಡ್ಬಂದವ್ರೆ ಎಲ್ಲರೂ ಒಟ್ಟಿಗೆ ತಿನ್ನಕ್ಕೆ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಭೀಮನಿಗೆ ನಮ್ಮಮ್ಮ ಬಾಳೆಹಣ್ಣು ಕೊಡ್ತಾವ್ರೆ. ಅವನ ಕೈ ಈ ಒಳಗೆ ಬಿಟ್ಬಿಟ್ರೆ ಎಲ್ಲ ಅಲ್ಲೆಲ್ಲ ಓಡಾಡಕ್ಕೆ ಬಿಡ್ತಾನೆ, ಅದಕ್ಕೆ ಕಟ್ಟಿರೋದಷ್ಟೇ. ಮುಂದೆಗಡೆ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಹಾಕಿದ್ದೀವಿ. ಇವತ್ತು ನಮ್ಮ ಮನೇಲಿ ಮೇಲ್ಗಡೆ ಮುರುಂದು ಪೂಜೆ ನಡೀತಿದೆಯಲ್ಲ, ಎಲ್ಲ ರೆಡಿ ಮಾಡ್ಕೊತವ್ರೆ 500 ರೈಸ್ ಫುಲ್ ಎಲ್ಲ ರೆಡಿ ಆಗೈತೆ ನೋಡಿ. ಮನೆ ಮುಂದೆ ತೋರಣ ಹೂವು ಎಲ್ಲ ಹಾಕಿದ್ದೀವಿ. ನಮ್ಮದು ಮೇಲ್ಗಡೆ ರೂಮ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತವ್ರೆ 500 ದೇವ್ರನ್ನ ಕೂರಿಸಿ ಇವಾಗ ಎಲ್ಲ ರೆಡಿ ಮಾಡ್ಕೊತವ್ರು ಹೂವು ಎಲ್ಲ ಹಾಕಿ. ಪ್ರಸಾದ ರೆಡಿ ಮಾಡ್ತಾವ್ರೆ, ಬಾಳೆಹಣ್ಣೆಲ್ಲ ಕೊಯ್ದು ಮುತ್ತು ಪಂಚೆ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟವನು. ಲೀಶು ಬೈಲಿ, ಲೀಶು ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ, ಹೆಂಗೆ ಕಾಣಿಸ್ತಿದ್ದಾಳೆ ಹೇಳಿ ಎಲ್ರು. ಹೋಗು ಹೋಗು. ಸುಮ್ಮನಿರ, ಆಮೇಲೆ ಬಿಡ್ತೀನಿ. ನೀನು ಒಳಗೋಗಿ ಗಲಾಟೆ ಮಾಡ್ತೀಯ, ಎಲ್ಲ ತಿನ್ಕೊಬಿಡ್ತೀಯ ಬಾಳೆಹಣ್ಣೆಲ್ಲ. ಒಂದು ಉಂಡೆ ಕೊಟ್ಟವ್ರೆ, ಅದನ್ನ ಫುಲ್ಲು ಮನೆ ಸುತ್ತಬೇಕು. ಪಾವಮ್ಮ ಕೋರ್ತವ್ರೆ ನೋಡಿ. ದೇವ್ರ ಎಲ್ಲ ರೆಡಿ ಆಗೈತೆ ಇವಾಗ ಪೂಜೆಗೆ. ಗಣಪತಿದು ರಂಗೋಲಿ ಕೂಡ ಮಾಡೋರು ನೋಡಿ, ಚೆನ್ನಾಗಿ ಮಾಡೋರು. ಮದುವೆಯಾಗಿ 28 ವರ್ಷ. ಫುಲ್ ಬ್ಲಸ್ ಆಯ್ತು ಅವ್ರು. ಹಾಲುಕ್ಸಕ್ಕೆ ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಹಾಲುಕ್ಸಕ್ಕೆ ಅಲ್ಲಿ ಪೂಜೆ ಮಾಡ್ತಾವ್ರೆ. ಎಷ್ಟೆಲ್ಲ ಹಾಕ್ಬೇಕು ಹೇಳ್ಬಿಟ್ಟು ಒಳಗಡೆ ಪೂಜೆ ನಡೀತಾ ಐತೆ. ಭೀಮ ಸೌಂಡ್ ಮಾಡ್ತಿದ್ದ, ಅದಕ್ಕೆ ಹೊರಗಡೆ ಬಂದೆ. ಇನ್ನೊಂದು ಅರ್ಧ ಗಂಟೆ ಮುಗಿಯುತ್ತೆ ಫುಲ್ ಎಲ್ಲ ಹೋಮ. ಹೊಗೆ ಬರ್ತಾ ಇತ್ತಲ್ಲ, ಫುಲ್ ಎಲ್ರಿಗೂ ಕಣ್ಣೂರಿ ಆಗ್ಬಿಡ್ತು ನೋಡಿ. ಕಣ್ಣೆಲ್ಲ ಉರಿತಿದೆ ಎಲ್ರಿಗೂ. ಕಣ್ಣೂರಿತಾ ನಿನಗೆ ಲಿಶ, ನಿನಗೆ ಕಣ್ಣೂರಿತಾ? ಕಡೆ ಬೂದುಗುಂಬಳಕಾಯಿ ಹೊಡೆದ್ಬಿಟ್ಟು ಕೈಗೆ ಹಚ್ಕೊಬನ್ನಿ ಅಂತ ಹೇಳಿದ್ರು. ಕೈಗೆ ಕುಂಕುಮ ಹಚ್ಚಿ ಆ ಕಡೆಗೆ ಮತ್ತು ಈ ಕಡೆ ಕೈ ಗುರುತನ್ನ ಹಾಕ್ಸಿದ್ರು. 500 ಪೂಜೆ ಎಲ್ಲ ಮುಗೀತು ಹೋಮ. ಇವಾಗೆಲ್ಲ ಪ್ರಸಾದ ಕೊಡ್ತಾವ್ರೆ. ಭೀಮನ್ಗೂ ಕೊಟ್ಬೋಣ. ಇರು ಹಂಗಲ್ಲ, ಚೆಲ್ಬಿಡ್ದಾನೆ. ಕಮಾನ್ ಭೀಮ ರಾಜು, ಇಟ್ಸ್ ಯುವರ್ ಟರ್ನ್ ಫಾರ್ ದ ಪ್ರಸಾದ. ಒಂದೇ ಸೆಕೆಂಡಲ್ಲಿ ಖಾಲಿ. ಬ್ಯಾಟ್ಸ್ಮ್ಯಾನ್ ಭೀಮ. ಇಡ್ಲಪುರದಿಂದ ಅದೀವಿ ಎಲ್ಲರೂ.
ಭೀಮನ್ಗೆ ಬರೀ ಮಿಕ್ಸ್ಚರ್ ಇಲ್ದಿರೋದು ಕಡಲೆಪುರಿ ಸಪ್ರೇಟ್ ಮಾಡ್ತಾ ಇನ್ನು ಅವ್ನು ಕೊಡ್ಬೇಕು ಈಗ ಕಾಯ್ತಾ ಅವನೇ ಕೊಡ್ತಾರೆ ಅಂತ. ನೋಡಬೇಕು ನೀವು ನೋಡಬೇಕು. ವಿಡಿಯೋಗೆ ಹಾಕಪ್ಪ ಹಾಕು ಹಾಕು ಏಯ್ ನಿಂತ್ಕೊಳ ವಿಡಿಯೋ ಮಾಡ್ತಾ ಅಲ್ಲೇ ವಿಡಿಯೋ ಮಾಡ್ತಾ ಮಾಡಿದೆ ಆಯಿತು. ಅಲ್ಲೇ ಅವಳೆ ಭೀಮನ್ ಕರ್ಕೊಬಂದು ಒಳಗೆ ಪೂಜೆ ಎಲ್ಲ ಆಯ್ತಲ್ಲ. ಇವಾಗ ದೇವ್ರಿಗೆ ದರ್ಶನ ಮಾಡ್ಸೋಣ. ಭೀಮನ್ಗೆ ದೇವ್ರು ತೋರಿಸ್ತಾ ಇದೀವಿ ಇವಾಗ. ಲಿಶುನ್ ಕೊಡಿ. ಲಿಶುನ್ ಇವಾಗ ಓಡಿಸು ಲಿಶು. ಮುಂದಕ್ಕೋತ್ ಹ್ಞೂ ಚಾರ್ಜ್ ಹಾಕ್ಲ ಚಾರ್ಜ್ ನಾವೆಲ್ಲ ಅವಾಗ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ತಿದ್ವಿ ನೋಡಿ. ಈಗ ಎಲ್ರ ಕೈಲೂ ಒಂದೊಂದು ಫೋನು. ಇವನ ಕೈಲಿ ಒಂದು ಫೋನು, ಇವನ ಕೈಲಿ ಒಂದು ಫೋನು, ಇವಳ ಕೈಲಿ ಒಂದು ಫೋನು. ಎದ್ದಿ ಹೋಗಿ ಆಟ ಆಡೋಣ ಅನ್ನೋದಿಲ್ಲ. ಈಚೆ ಫೋನ್ ಹಿಡ್ಕೊಂಡ್ ಮಲಗೋರೆಲ್ಲ. ಎದೋಳಿ ಸಾಕು, ಎದೋಳಿ ನಡೀರಿ ಆಟ ಆಡಿ. ಎದೋಳ 6ನೇ ಕ್ಲಾಸ್ ನೀನು, 6ನೇ ಕ್ಲಾಸ್ಗೆ ಫೋನ್ ಹಿಡ್ಕೊಂಡು ಲೀಶು ನೀನು. ಇವನಂತೂ ಇವಾಗ ಯಶವಂತ್ ಮತ್ತು ಶೇಖರ್ ಬಂದರು. ಇವಾಗ ಬಂದರು. ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಕೊಟ್ಬಿಟ್ಟು ಕೂರಿಸಿದ್ದೀವಿ. ಅವರು ಡ್ರೋನ್ ಹಾರಿಸ್ಬೇಕು ಅಂತ ತಲೆ ತಿಂತವ್ರೆ. ಇಲ್ಲಿ ಭೀಮಾ ಪ್ರಸಾದಕ್ಕೋಸ್ಕರ ಕೂತಿದ್ದಾರೆ ನೋಡಿ. ನಮ್ಮ ಭೀಮನ್ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ದ ಯಶವಂತು. ಶೇಖರ್ನು ಫ್ರೆಂಡ್ ಮಾಡ್ಕೊಬಿಟ್ಟಾಯ್ತಪ್ಪ. ಅವಾಗ ಒಂದ್ಸಲ ಬಂದಿದ್ದ. ಶೇಖರ್ ಕಂಡ್ರೆ ಭಾರಿ ಇಷ್ಟ. ಹೋಗ್ಬೇಡ ಕೊಡ್ಬೇಡ. ಈಗ ಎಕ್ಸೈಟ್ ಜಾಸ್ತಿ. ಎಗರು ಜಂಪ್ ಜಂಪ್ ಭೀಮ್ ಜಂಪ್. ಅಯ್ಯ ಅದು ಹಿಡ್ಕೊಂಡ್ರೆ ಜಂಪ್ ಮಾಡತ್ತ. ಸುಮ್ಮನಿರೋ ಬಿಡೋ. ಫ್ರೆಂಡ್ ಆಗ 1000 ತಾರು ಅವಾಗ ಸುಮ್ಮನೆ ಇರ್ತದೆ. ನೀನು ಎದ್ರಕೊಂಡ್ರೆ ನಿನ್ ಗೊಮ್ಮದ್ ಬಿಡುತ್ತೆ. ಎನಿಮಿ ಅಂತ ಅದು ಎದ್ರಕೊಂಡ್ರೆ ನೀನು. ಶೇಕ್ ಹ್ಯಾಂಡ್ ಎಲ್ಲ ಬೇಡ, ಸುಮ್ಮನೆ ಹಂಗೆ. ಹಾಂ ಸಮಾಧಾನ ಮಾಡು. ಏನ ಅದು ಮರಿಲಿ. ಈಗ ಆಗ್ಲಿ ಯಶವಂತ್ಗೊಂದು ಟಾಸ್ಕ್ ಕೊಟ್ಟಿದ್ದೀನಿ. ಭೀಮನ್ ನಡಿಬೇಕು. ಡ್ರೋನ್ ಸೈಡ್ ಹೋಗು. ಗೈಸ್ ಇವ್ರು ಅಷ್ಟೊತ್ತಿಂದ ಕೇಳ್ತಾ ಇದ್ರು ಬೆಳಗ್ಗೆಯಿಂದ ಡ್ರೋನ್ ಹರ್ಸು ಅಂತ. ಅದಕ್ಕೆ ಡ್ರೋನ್ ಹರಿಸ್ತೀನಿ. ಮತ್ತು ಶೇಖರು ಬಂದಟ್ಗೆ ಡ್ರೋನ್ ತೋರಿಸೋ ಅಂದ. ಅದಕ್ಕೆ ಅವನಿಗೋಸ್ಕರನೂ ಹಾರಿಸ್ತಾ ಇಲ್ಲ ಇರೋ ಆರಿಸ್ಬಿಡ್ತೀನಿ ಈಗ. ಹಾಂ ಸರಿ ಗೈಸ್ ಫುಲ್ಲು ನಮ್ಮೂರು ಹಿಂದಕ್ಕೆ ಕಳಿಸಿದ್ದೀನಿ ಕಿಲೋಮೀಟ್ರ್ ಗಟ್ಟಲೆ. ಹೆಂಗೆ ಕಾಣಿಸ್ತಾ ಇತ್ತು ನೋಡಿ. ನಮ್ಮೂರು ಡ್ರೋನ್ ಶಾಟ್ ಹಾಕ್ತೀನಿ ನಿಮಗೆ. ಫುಲ್ಲು ನಮ್ಮೂರು ಎಂಡ್ವರೆಗೂ ಕಳಿಸಿದ್ದೀನಿ ಇವಾಗ ಡ್ರೋನ್. ಈಗ ನೋಡಿ ನಮ್ಮೂರು
ಹೋಗಿದ್ದೀನಿ. ಓಕೆ ಯಶವಂತು, ನಾನು, ಶೇಖರ್ ಎಲ್ಲರೂ ಹೊರಗಡೆ ಹೋಗ್ತಾ ಇದೀವಿ ಸುತ್ತಾಡ್ಕೊಬರೋಣ ಅಂತ. ಶೇಖರ್ ಫುಲ್ಲು ಬ್ಯುಸಿ, ಫೋನ್ ಮೇಲೆ ಫೋನು. ಶೇಖರ್ಗೆ ಸಂಡೇನೂ ಬಿಸ್ನೆಸ್ ಮಾಡ್ತಾನೆ. ಶೇಖರ್ಗೆ ಅದ್ಭುತವಾದಂಥ ಒಂದು ಪ್ಲೇಸ್ಗೆ ಕರ್ಕೊಂಡ್ಬಂದೆ. ನಮ್ಮೂರ ಹತ್ರ ಒಂದು ಬಂಡೆಕಲ್ಲು ಐತೆ. ಇಲ್ಲಿ ಜೋರಾಗಿ ನೀರು ಹರಿಯೋದು, ಇವಾಗ ನೀರು ಹರಿತಿಲ್ಲ. ಶೇಖರ್ ದುರಾದೃಷ್ಟವಂತ, ಅವನಿರೋ ಕಡೆ ನೀರಿಲ್ಲ. ಗೈಸ್, ಇವ್ರನ್ನ ಎಲ್ಲಿ ಕರ್ಕೋಗೋದು ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಶೇಖರ್ ನೋ, ವಾಪಸ್ ಬಿಡ್ತೀರಾ ಅಂದರೆ ಬರ್ತೀವಿ. ನಾನು ಬಡವ. ಯಶವಂತ ಮತ್ತು ಶೇಖರ್ ಹೋಗ್ತಿದ್ದಾರೆ. ಇರಿ ಅಂದರು ಇರ್ತಿಲ್ಲ ಅವರು. ಚನ್ನಪಟ್ಟಣಕ್ಕೆ ಹೋಗ್ಬೇಕಂತೆ. ಬಾಯ್ ಮಾಡ್ಬಿಡಿ ಅವ್ರಿಗೆ, ಬಾಯ್ ಮುಚ್ಚಿ. ಪೂಜೆ ಎಲ್ಲ ಮಾಡಿ ಮುಗಿಸಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾವ್ರೆ ನಮ್ಮ ಫ್ಯಾಮಿಲಿಯವರು. ಭೀಮಾ ನೋಡಿ ಹೊರಗಡೆ ಇಲ್ಲಿ ನೋಡ್ತಾವನೆ. ನಾನು ಇವಾಗ ಬಂದಲ್ಲ ವಾಪಸ್ಸು. ಸಂಜೆ ಬಜ್ಜಿ ರೆಡಿ ಮಾಡ್ತಾವ್ರೆ ನಮ್ಮ ಮನೆಯವರೆಲ್ಲ ಸೇರಿಕೊಂಡು. ಇದು ನಮ್ಮ ಅತ್ತೆ, ಇದು ನಮ್ಮ ಅಕ್ಕ. ನೀವೆಲ್ಲರೂ ಕೇಳ್ತಿದ್ರಲ್ಲ ನಮ್ಮ ಸ್ವಂತ ಅಕ್ಕ ಯಾರು ಅಂತ, ಇವಳೆ ನನ್ನ ಸ್ವಂತ ಅಕ್ಕ ಬಿಂದು. ಇವತ್ತು ತೋರಿಸ್ತೀವಿ ಅಷ್ಟಿಂದ ವ್ಲಾಗ್ ಮಾಡಿ. ಎಲ್ಲರೂ ಸೇರ್ಕೊಂಡು ಬಜ್ಜಿ ರೆಡಿ ಮಾಡ್ತಾವ್ರೆ. ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ ಬನ್ನಿ, ನಾನು ತಿಂತೀನಿ. ಬಜ್ಜಿ ಎಲ್ಲ ಆಯಿತು, ಬಜ್ಜಿ ರೆಡಿ ಮಾಡಾಯಿತು. ಇವಾಗ ಬೋಂಡಕ್ಕೆ ರೆಡಿ ಮಾಡ್ತಾರೆ. ಹಸಿಟ್ಟೆಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊಂಡವ್ರೆ. ಬೋಂಡನು ಮಾಡ್ತಾರೆ ಇವಾಗ. ಬೋಂಡ ರೆಡಿ ಮಾಡಿದ್ರಲ್ಲ, ಮೇಲ್ಗಡೆ ತಗೊಬಂದವ್ರು ಎಲ್ಲರೂ ಒಟ್ಟಿಗೆ ತಿನ್ನಕ್ಕೆ. ಹಾಂ, ತಿನ್ರಿ. ಎಲ್ಲರೂ ಬೋಂಡ ತಿಂತಿದ್ದಾರೆ ಮೇಲ್ಗಡೆ ಕೂತ್ಕೊಂಡು ಟೆರೆಸ್ ಮೇಲೆ. ನೋಡಿ, ಟೆರೆಸ್ ಮೇಲೆ ರೂಮ್ ಕಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಗಾಳಿ ಆಡ್ತಾ ಇರತ್ತೆ, ತಿಂತಾ ಇರ್ಬೋದು. ಒಂದು ಕೊಡು, ನಾನು ತಿಂದೆ ಆಗಲಿ ಬಿಡಿ. ಆಮೇಲೆ ಅದು ಕೊಡಬಾರ್ದು. ನಾನು ಕೊಡ್ತೀನಿ, ಸುಮ್ಮನೆ ಕೂತ್ಕೊಳ. ಕೊಡ್ತೀನಿ, ಕೊಡಬೇಡ. ನಾನು ಕೊಡಬಾರ್ದು, ಸುಮ್ಮನೆ ಕೊಡ್ತೀನಿ, ಕೂತ್ಕೊಳ. ಇವು ನಾಟಿ ಮೆಣಸಿನಕಾಯಿ ಖಾರ ಇರ್ತದೆ. ನೀನು ತಿನ್ನೋ. ಏನು ತೋರ್ತೀನಿ, ಮಾತಾಡು. ಜಾಸ್ತಿ ಬಂದಿರೋ ಖಾರ ಇಲ್ಲ, ಕೆಲವು ಖಾರ ಅವ. ಈ ಮುನ್ಗೆ ಬಾಳೆಹಣ್ಣು ಕೊಟ್ಟೆ, ಯಾಕಂತಂದ್ರೆ ಕೊಡಬಾರ್ದು ಅವನಿಗೆ. ಇದು ಮಸಾಲೆ ಐಟಮ್ ಕೊಡಬಾರ್ದು, ಅದಕ್ಕೆ ಕೊಡಿ. ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.